ಅವ್ರು ಹೇಳೋದು ಬಿಜೆಪಿ ಅವರು ಒಂದೇ ಒಂದು ಸೀಟ್ ಇತ್ತು, ಅವರು ಈ ಸೀಟು ಒಂದು ಗೆಲ್ಲಲ್ಲ, ಭಯ ಬಂದಿದೆ, ಕುಕ್ಕರ್ ಕೊಡ್ತಾ ಇದ್ದಾರೆ. ಇವತ್ತು ದೇಶನ ವಿಭಾಗ ಮಾಡಕ್ ನೋಡಿ, ಅವ್ರೀಗ ಮೋದಿ ಹೆಸರು ಹೇಳಿ ವಿನ್ ಅಪ್ಪರ್ ಅಂತ ಹೇಳ್ತಿದ್ದಾರೆ. ಅಣ್ಣ, ನಮ್ಮ ಸ್ನೇಹಿತರು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದನ್ನ ರಾಜೀವ್ ಗಾಂಧಿ ಅವರು ಹಿಂದೆನೇ ಹೇಳಿದ್ರು, ಸಂವಿಧಾನ ತಿದ್ದುಪಡಿಕೆ ಮಾಡಿಕೆ ಬಂದಿರೋದು ಅಂತ ಹೇಳಿದ್ದಾರೆ ರಾಜೀವ್ ಗಾಂಧಿ. ಅದನ್ನ ಇವರು ನಮ್ಮ ಮೇಲೆ ಹಾಕ್ತಿದ್ದಾರೆ. ಆಮೇಲೆ ಇವರು ಅಂಬೇಡ್ಕರ್ಗೆ ಕನಿಷ್ಠ ಗೌರವವನ್ನು ಕೊಡ್ಲಿಲ್ಲ, ಪಾಕಿಸ್ತಾನಕ್ಕೆ ಜೈನೂರ್ಗೆ ಸಪೋರ್ಟ್ ಮಾಡ್ತಾರೆ. ಈ ದೇಶವನ್ನ ಒಡೆಯ ಹೇಳಿಕೆಯನ್ನ ಮಾನ್ಯ ಸಂಸದರು ಮಾಡ್ತಾರೆ. ನಾವು ಸತ್ಯವನ್ನ ತೋರಿಸುವಂತ ಕೆಲಸ ಮಾಡ್ತೀವಿ. ದೇಶ ವಿಭಜನೆ ಮಾತನಾಡಿದ್ರಲ್ಲ ಡಿ ಕೆ ಸುರೇಶ್ ಅವರು, ಅದರಿಂದ ಭಯ ಕಾಡ್ತಿದೆ. ಈಗ ದೇಶ ವಿಭಜನೆ ಮಾತನಾಡಿದ್ದಾರೆ ಯಾರು? ಡಿ ಕೆ ಸುರೇಶ್ ಅವರು. ಅದರಿಂದ ನಿಮಗೆ ಪ್ಲಸ್ ಅದೇ ಕಾರಣ ಆಗುತ್ತೆ. ದೇಶ ಪ್ರೀತಿಸುವ ಎಲ್ಲ ಯುವಕರು ಭಾಜಪವನ್ನು ಸಪೋರ್ಟ್ ಮಾಡ್ತಾರೆ. ವಿಚಾರದಲ್ಲಿ ದೇಶ ವಿಭಜನೆ ಮಾತನಾಡಿ ಸರಿನಾ ತಿರ್ಚಿಸಿರುವಂತದ್ದು ಡಿ ಕೆ ಸುರೇಶ್ ಅವರು ಇವತ್ತು ಕೂಡ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು. ಈ ನಮ್ಮ ರಾಜ್ಯದ ಜನಕ್ಕೆ ಅನ್ಯಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಹೋರಾಟದ ಅವಶ್ಯಕತೆ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ನೀರಿನ ಸಮಸ್ಯೆ ಎಲ್ಲ ಪರಿಹರಿಸ್ತೀವಿ, ಕಾವೇರಿ ಪರ ಹೋರಾಟ ಮಾಡ್ತೀವಿ, ಮೇಕೆದಾಟು ಹೋರಾಟ ಮಾಡಿದ್ರು. ಆದ್ರೆ ಇವ್ರ ಸರ್ಕಾರ ಬಂದಿದೆ, ಯಾಕೆ ಮಾಡ್ತಾ ಇಲ್ಲ? ನೀರಿನ ಸಮಸ್ಯೆಗೆ ಧ್ವನಿ ಎತ್ತಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮೇಕೆದಾಟು ಹೋರಾಟ ಮಾಡಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೋರಾಟ ಮಾಡಿರೋದು. ಇವತ್ತು ಅದನ್ನ ತಡೆಗಟ್ಟಿದ್ರೆ ಬಿಜೆಪಿ ಗೌರ್ಮೆಂಟ್. ಈಗ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸೋಕೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ. ಡಿ ಕೆ ಸುರೇಶ್ ಸ್ವಂತ ಬಲ ಇಲ್ಲ, ಏನು ಇಲ್ಲ. ಡಿ ಕೆ ಸುರೇಶ್ ಈ ಸಲ 100ಕ್ಕೆ 100ರಷ್ಟು ಸೋಲೋದು ಸತಸಿದ್ಧ. ಆ ಕಾರಣದಿಂದನೇ ಊರೂರು ತಿರುಗ್ತವ್ರೆ. 10 ವರ್ಷದಿಂದ ಇಲ್ದೇ ಇರೋರು ಈಗ 5 ದಿನದಿಂದ ತಿರುಗ್ತಾ ಬಿದ್ದವ್ರೆ. ಸರ್, ಈಗ ಡಿ ಕೆ ಸುರೇಶ್ ಅವರು ಸೋಲೋ ಭೀತಿನಲ್ಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಶೆಡ್ಗಳು ಮಾಡಿಸ್ತಿರೋದೆ ಅಂತ ಕೇಳಿ ಕಾರ್ಯಕರ್ತರು ತಂಡಾಗಿದ್ದಿ ಅಯೋಧ್ಯೆ ಬಿಜೆಪಿ ಅವ್ರು ಮಾಡಿರೋ ಅಯೋಧ್ಯೆ ಟ್ರೈನಲ್ಲಿ ಅಯೋಧ್ಯೆಗೆ ಹೋಗ್ಲಿ ಅಂತ. ನೋಡಿ, ಎಲೆಕ್ಷನ್ ಬಂದಾಗ ಜಾತಿ ಧರ್ಮ ಎಲ್ಲ ನೆನಪಾಗುತ್ತಂತೆ ಕಾಂಗ್ರೆಸ್ನವ್ರಿಗೆ. ಅದಕ್ಕೂ ಮುಂಚೆ ಅದು ಗೆದ್ರ ಮೇಲೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಐದು ಗ್ಯಾರಂಟಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೆ. 5 ಗ್ಯಾರಂಟಿನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಇದೇ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿನ ಯೂಸ್ ಮಾಡ್ತಾರೆ ಅಂತ ಎದೆ ತಟ್ಕೊಂಡು ಹೇಳಿ. ಕಾಂಗ್ರೆಸ್ ಗ್ಯಾರಂಟಿನ ಅತಿ ಹೆಚ್ಚು ಬನ್ನಿ ಡಿ ಕೆ ಸುರೇಶ್ ಯಾಕೆ ಗೆಲ್ಬೇಕು? ಈಗ 28 ಜನ ಕರ್ನಾಟಕದಿಂದ ಎಂಪಿಗಳು ಗೆದ್ದೋದ್ರಲ್ರಿ. ಏಕೈಕ ಸುರೇಶ್ ಒಬ್ಬರೇ ಕೆಲಸ ಮಾಡಿರೋದು. ಇನ್ನು 26-27 ಜನ ಕರ್ನಾಟಕದ ಬಗ್ಗೆ ಏನ್ ಚಕಾರ ಎತ್ತಿದ್ರು? ಕರ್ನಾಟಕದ ಬಗ್ಗೆ ಯಾವ ಚಕಾರ ಎತ್ತಿದ್ರು? 27 ಜನ ನೋಡಿ, ಈಗ 25 ಸಂಸದರು ಏನೂ ಮಾಡಿಲ್ಲ. ಆದ್ರೆ ಡಿ ಕೆ ಸುರೇಶ್ ಒಬ್ರೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಪ್ರತಿಯೊಂದು ಬಿಜೆಪಿ ಅವರು ಮಾಡಿರೋ ಕೆಲಸಗಳನ್ನ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್. ಯಾವುದೇ ಒಂದು MP ಭರವಸೆ ಕೊಟ್ಟರು ಏನು ಆಗೋದಿಲ್ಲ ಇಲ್ಲಿ ಕೆಲಸಗಳು. ಅದೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಗೆಲ್ತಾ ಇರೋದು. ಅದು ಅಲ್ಲದೆ ಎಸ್ಪೆಷಲಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ಭಯ ಬಂದಿದೆ. ನೋಡಿ, ಈಗ ಡಿ ಕೆ ಸುರೇಶ್ ಅವರು ಕೇವಲ ಬಂಡೆ ಹೊಡಿತಾರಷ್ಟೇ, ಏನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಕೆಲಸ ಯಾರು ಮಾಡೋದು ಸ್ವಾಮಿ? ಇಡೀ ದೇಶದಲ್ಲಿ ಎಂ ಪಿ ಅಂತ ಸಂಸದ ಇನ್ ಜಗತ್ತಲ್ಲಿ ಯಾರು ಸಿಗಲ್ಲ. ಇಡೀ ಮೋದಿನೇ ಒಪ್ಕೊಂಡವ್ರೆ. ಡಿ ಕೆ ಇಡೀ ದೇಶದಲ್ಲಿ ನಂಬರ್ 1 ಸಂಸದರು ಅಂತ ಹೇಳವ್ರೆ. ಅದೇ ಮೋದಿ, ಅನಿಲ್ ಅಂಬಾನಿ ಕೆಲಸ ಮಾಡಿರೋದ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್. ಕೆಲಸ ಮಾಡಲಿ, ಚರ್ಚೆಗೆ ಕೂತ್ಕೊಳ್ಳಿ, ನಾವು ಚರ್ಚೆಗೆ ಮುಂದಾಗಿರ್ತೀವಿ. ಚರ್ಚೆಗೆ ಬನ್ನಿ ಅನ್ರಿ. 27 ಜನ ಚರ್ಚೆಗೆ ಬನ್ನಿ, ಆಮೇಲೆ ಮಾತಾಡ್ತೀವಿ. ಈ ಸತ್ರು ಗೆಲ್ತಾರೆ, ನೀವು ಸಪೋರ್ಟ್ ಮಾಡ್ತೀರಾ? ಯಾರು ಖಂಡಿತ ಗೆಲ್ತಾರೆ. CN ಮಂಜುನಾಥ್ ಅವರು ಕೆಲಸ ಮಾಡಲ್ಲ ಅಂತ ನಿಮ್ ನಿರೀಕ್ಷೆ? ಏನ್ ಮಾಡೋರು ಮಂಜುನಾಥ್? CM ಮಂಜುನಾಥ್ ಅವರು ಹಾಸ್ಪಿಟಲ್ ಏನ್ ರಾಜಕೀಯ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ? ಅವರು ಚಿಕಿತ್ಸೆ ಕೊಡ್ತಾರೆ ರೋಗಿಗಳಿಗೆ. ಅಲ್ಲ, ಈಗ ಕಾಂಗ್ರೆಸ್ ಇಂದ ಉದ್ಯಮಿ ಅವರು ಡಿ ಕೆ ಸುರೇಶ್ ಅವರು ರಾಜಕೀಯ ಕ್ಷೇತ್ರ ಬಂದು ವಿನ್ ಆಗಿ ಎಲ್ಲ ಕೆಲಸ ಮಾಡಿ ನೀವು ಹೇಳ್ತಾರೆ. ವೈದ್ಯಕೀಯ ಕ್ಷೇತ್ರದಿಂದ ಒಳ್ಳೆ ಕೆಲಸ ಮಾಡಿದ್ರು CN ಮಂಜುನಾಥ್. ಈಗ ಬಂದು ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಅವ್ರು ಹೇಳ್ತಾರೆ. 7 ಲಕ್ಷ ಆಪರೇಷನ್ ಯಾವ್ದೋ ಮೀಡಿಯಾದಲ್ಲಿ ನೋಡಿದೆ ನಾನು. ಯಾರಂತ ಗೊತ್ತಿಲ್ವಾ? ಗೊತ್ತಿಲ್ಲ ನಮ್ಗೆ. CN ಮಂಜುನಾಥ್ ಯಾರಂತಾನೆ ಗೊತ್ತಿಲ್ಲ. ಇಲ್ಲ ನೋಡಿ, CN ಮಂಜುನಾಥ್ ಯಾರಂತಾನೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು. ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ರಾಜ್ಯ ಮಾತ್ರ ದೇಶ ಕಾಣುವಂತ ಸಾಧನೆ ಮಾಡಿದ್ದಾರೆ. ಡಿ ಕೆ ಸುರೇಶ್ ಯಾವ ಸಾಧನೆ ಮಾಡಿದ್ದಾರೆ?
ಡಿ ಕೆ ಸುರೇಶ್ ಯಾವ ಸಾಧನೆ ಮಾಡಿದ್ದಾರೆ? ಏನು ಸಾಧನೆ ಮಾಡಿಲ್ಲ, ಹಗರಣಗಳೇ ಸಾಧನೆ. ಒಂದೊಂದು ಕುರಿ ಕೊಟ್ಟಿಗೆ ಮನೆಗೆ 4 ಸರಿ ಗ್ರಾಂಟ್ ತಗೊಂಡಿದ್ದಾರೆ, ಇದಾ ಸಾಧನೆ? ಜೇಬ್ ತುಂಬಿಸ್ಕೊಳ್ಳೋ ಕೆಲಸ ಮಾಡಿದ್ದಾರೆ, ಇದು ಸಾಧನೆನಾ? ಡಾಕ್ಟರ್ ಮಂಜುನಾಥ್ ಅವರು ಇಡೀ ದೇಶ ಕಾಣೋ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ. ಮೇಡಮ್ ಅವರು ಸರ್ ಒಂದ್ ನಿಮಿಷ, ಮೇಡಮ್ ಅವರು ಅವ್ರ ಕಡೆ ಹುಷಾರಿಲ್ದಾಗ ಡಾಕ್ಟರ್ ಮುನ್ನಾ ಸಾಹೇಬ್ ಅವ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಕಳ್ಸವ್ರ ಸ್ವಾಮಿ. ಹೌದಾ ಹೌದಾ ಹೇಳಿ ಹೇಳಿ. ನಿಮಗೂ ಹುಷಾರಿಲ್ದಾಗ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಹೇಳಿ. ನಾನು ಮಂಜುನಾಥ್ ಹತ್ರ ಹೋಗ್ಲೇ ಇಲ್ಲ. ಮತ್ತೆ ಕೇಳಿದ್ರ ಅವ್ರ ಹತ್ರ ಕೇಳಿದ್ರ ಹಾಗೆ ಅಂತ? ನಾನು ಹೇಳೇ ಇಲ್ಲ. ಸುಳ್ಳು ಬಿಜೆಪಿ ಅವರು ದಳದವರು ಒಂದಾಗಿ ನೋಡಿ ಈಗ ಇಲ್ಲಿ ನೋಡಿ, ದಳದವರು ಒಂದಾಗ್ಬಿಟ್ಟು ಇನ್ನೆಲ್ಲಿ ಜೆಡಿಎಸ್ ಡಿ ಕೆ ಸುರೇಶ್ ಅವ್ರದ್ದು ಹಗರಣಗಳೇ ಸಾಧನೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಡಿ ಕೆ ಸುರೇಶ್ ಅವ್ರದ್ದು ಹಗರಣಗಳೇ ಸಾಧನೆ, ಅಭಿವೃದ್ಧಿ ಏನೂ ಇಲ್ಲ ಅಂತ ಇವರು ಬಿಜೆಪಿ ಅವರು ಅವ್ರು ಹೇಳಿದ್ರಲ್ಲ ಸರ್ ಶ್ವೇತಪತ್ರ ಹೊಡಿಸಿ ಅಂತ, ನಾವು ರೆಡಿ ಇದೀವಿ. ಅವರು ಚಾಲೆಂಜಿಗೆ ಬರಕ್ಕೆ ಹೇಳಿ. ಶ್ವೇತಪತ್ರ ನೀವು ಹೊಡಿಸ್ಬೇಕು, ಅಭಿವೃದ್ಧಿ ಮಾಡ್ತೀವಿ ನೋಡ್ರಿ ಅಂತ. ಈಗ ಮೊನ್ನೆ ಬಿಜೆಪಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೊಡ್ಸಿಲ್ವಾ? 25+1 MP ಇದ್ರಲ್ಲ ಅವರು. ನೀವು ಕುಡಿಯ ನೀರಿನ ಸಮಸ್ಯೆ ಹೇಳಿದ್ರಲ್ಲ, ಬೆಂಗಳೂರಲ್ಲಿ ಕುಡಿಯ ನೀರಿನ ಸಮಸ್ಯೆ ಇಲ್ವಾ? ಬೆಂಗಳೂರಲ್ಲಿ MP ಯಾರು ಏನ್ ಮಾಡ್ತಾವ್ರೆ? ಈಗ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಬೆಂಗಳೂರಿನವ್ರು ಎಂಪಿಗಳು ಏನ್ ಮಾಡ್ತಾರೆ ಕೇಳ್ತಾವ್ರೆ. ಸರ್ ನೀರ್ನ ಕಾವೇರಿ ನೀರ್ನ ಬಿಟ್ಬಿಟ್ರು. ಕಾವೇರಿ ಬಿಟ್ಟಾಗ ಜನಕ್ಕೆ ಹೇಳಿದ್ರು ಅವರು, ಬಿಡ್ಬಾರ್ದಪ್ಪ ಅಂದ್ರೆ ಇಲ್ಲ ಬಿಟ್ಟಿರೋರು. ಬೇಕು ಅಂತ ಮೋಸ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ. ಕಾವೇರಿ ನೀರಿನ ಹರಿಸಿದ್ರು, ಬೇಕು ಅಂತ ನಾಟಕ ಆಡ್ತಾ ಇದ್ದಾರೆ ಡಿ ಕೆ ಸುರೇಶ್. 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿತ್ತು, ಅಷ್ಟೊತ್ತಿ ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಅವ್ರ ತಲೆ ಕೇಳ್ಕೋಬೇಕು ನೋಡ್ರಿ. ಈಗ 27 ಜನ ಅವ್ರು ಏನ್ರಿ ಮಾಡಿದ್ರು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ನಾವು ಕೊಟ್ಟು ದುಡ್ಡು ಕೊಡಕ್ಕೆ ಪ್ರಧಾನಿ ಮಂತ್ರಿಯವರು ಚಕಾರ ಇರ್ತಾ ಇಲ್ಲ ಕೊಡಕ್ಕೆ ನಮ್ಮ ತೆರಿಗೆ ಹಣನ. ಆಮೇಲೆ ಜೆಡಿಎಸ್ ಬಿಜೆಪಿ ಒಂದಾಗಿ ಇವತ್ತು ಜೆಡಿಎಸ್ ಹೋಗಿ ಕಮಲದ ಗುರುತು ಹಿಡ್ಕೊಂಡು ನಾಚಿಕೆ ಆಗ್ಬೇಕ್ರಿ, ನಾಚಿಕೆ ಆಗ್ಬೇಕು. ಈಗ 26 ಜನ ಸಂಪತ್ ಅವ್ರ ಗೆದ್ದಿ ಕರ್ನಾಟಕದ ತೆರಿಗೆ ಕೇಳಕ್ಕಾಗಿಲ್ಲ, ಮತ್ತೆ ಕಾವೇರಿ ನೀರನ್ನ ಇಲ್ಲಿ ತಂದ್ಕೊಡಕ್ ಅವ್ರ ಕೈಲಿ ಯೋಗ್ಯತೆಗಳಿಲ್ಲ. ಇವತ್ತು ಬಿಜೆಪಿ ಸಂಪತ್ರ ಅಂತ ಹೇಳ್ಕೊಳ್ತಾರೆ. ಆಮೇಲೆ ಸುರೇಶ್ ಅವರು ಒಳ್ಳೆ ಕೆಲಸಗಾರ ಅನ್ಬಿಟ್ಟು ಮೈಸೂರಿನ ಕಾರ್ಡ್ಗಳನ್ನ ತೋರಿಸಿ 4,00,000 ರೂಪಾಯಿ ಮನೆಗೆ ಗಿಫ್ಟ್ ಕೊಡ್ತೀವಿ ಅಂತ ಗೆದ್ಕೊಂಡ್ಬಂದ್ರು. ಅವ್ರಿಗೆ ನೋಡಿ, ಈ ಕಾರ್ಡನ್ನ ತೋರಿಸ್ಬಿಟ್ಟು ಕಾಂಗ್ರೆಸ್ನವರು ಗೆದ್ಕೊಂಡ್ ಬರ್ತದ್ದು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಇದೇ ಕಾರ್ಡನ್ನ ತೋರಿಸ್ಬಿಟ್ಟು ಎಲೆಕ್ಷನ್ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿ ಮಾತಾಡಿ ಸರ್. ಒಂದ್ ನಿಮಿಷ ಇಲ್ಲಿ ಜಗಳ ಮಾಡಬೇಡಿ. ಓಕೆ ಇರಿ, ಜಗಳ ಮಾಡಬೇಡ್ರಿ. ಒಂದ್ ನಿಮಿಷ. ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವರು ಏನು ಕೆಲಸ ಮಾಡಿಲ್ಲ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಆದ್ರೆ ಹೊಸ ಕ್ಯಾಂಡಿಡೇಟ್ ಅನ್ನ ನಿಲ್ಸಿದ್ವಿ, ಆದ್ರೆ ಹೊಸ ಕ್ಯಾಂಡಿಡೇಟ್ ಅವರು ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ರಾಮನಗರ ಎಲೆಕ್ಷನ್ ಎಕ್ಸ್ಪ್ರೆಸ್. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.